ಪ್ರಶ್ನೆ 1. ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡುವಾಗ ಯೇಸು ಎಷ್ಟು ಬಾನೆಗಳಲ್ಲಿ ನೀರನ್ನು ತುಂಬಿಸಲು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ 3, ಬಿ 6, ಸಿ 8, ಡಿ 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 6. 6 ಯೋಹಾನ 2:6. ಪ್ರಶ್ನೆ 2. ಯೇಸು ಬೆಟ್ಟದ ಮೇಲೆ ರೂಪಾಂತರವನ್ನು ಹೊಂದಿದಾಗ ಆತನ ಸಂಗಡ ಮಾತನಾಡುತ್ತಾ ಕಾಣಿಸಿಕೊಂಡ ಇಬ್ಬರು ವ್ಯಕ್ತಿಗಳು ಯಾರು? ನಿಮ್ಮ ಆಪ್ಷನ್ಸ್: ಎ ಮೋಶೆ ಮತ್ತು ಎಲಿಯಾ, ಬಿ ಮೋಶೆ ಮತ್ತು ಹನೋಕ್, ಸಿ ಮೋಶೆ ಮತ್ತು ಯೆಹೋಶುವ, ಡಿ ಮೋಶೆ ಮತ್ತು ಎಲಿಷಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೋಶೆ ಮತ್ತು ಎಲಿಯಾ. ಮತ್ತಾಯ 17:3. ಪ್ರಶ್ನೆ 3. ಜಕರೀಯನು ದೇವಾಲಯದಲ್ಲಿ ಧೂಪವನ್ನು ಅರ್ಪಿಸುತ್ತಿದ್ದಾಗ ಆತನಿಗೆ ಕಾಣಿಸಿಕೊಂಡ ದೇವದೂತ ಯಾರು? ನಿಮ್ಮ ಆಪ್ಷನ್ಸ್: ಎ ಮಿಕಾಯೇಲ, ಬಿ ಗೇಬ್ರಿಯಲ್, ಸಿ ಕೆರೂಬಿ, ಡಿ ಸೆರಾಫಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೇಬ್ರಿಯಲ್. ಪ್ರಶ್ನೆ 4. ಯೇಸುವನ್ನು ನೋಡಲು ಜಕ್ಕಾಯನು ಯಾವ ಮರವನ್ನು ಹತ್ತಿದನು? ನಿಮ್ಮ ಆಪ್ಷನ್ಸ್: ಎ ಆಲಿವ್ ಮರ, ಬಿ ಓಕ್ ಮರ, ಸಿ ದೇವದಾರು ವೃಕ್ಷ, ಡಿ ಆಲದ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ. ಲೂಕ 19:4. ಪ್ರಶ್ನೆ 5. ಯೇಸು ಈ ಮಾತುಗಳನ್ನು ಯಾರಿಗೆ ಹೇಳಿದನು? ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ. ನಿಮ್ಮ ಆಪ್ಷನ್ಸ್: ಎ ತನ್ನ ಸಂಗಡ ಶಿಲುಬೆಯಲ್ಲಿದ್ದ ಒಬ್ಬ ಕಳ್ಳನಿಗೆ, ಬಿ ಪಿಲಾತನಿಗೆ, ಸಿ ನಿಕೋದೇಮನಿಗೆ, ಡಿ ಪೇತ್ರನಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತನ್ನ ಸಂಗಡ ಶಿಲುಬೆಯಲ್ಲಿದ್ದ ಒಬ್ಬ ಕಳ್ಳನಿಗೆ. ಲೂಕ 23:43. ಪ್ರಶ್ನೆ 6. ಯೇಸು ತನ್ನ ಶಿಷ್ಯರಿಗೆ ನೀಡಿದ ಕೊನೆಯ ಆಜ್ಞೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮತ್ತೆ ತಪ್ಪನ್ನು ಮಾಡಬೇಡಿರಿ, ಬಿ ಯಾವಾಗಲೂ ಪ್ರಸಿದ್ಧಿಪಡಿಸಿ, ಸಿ ಎಲ್ಲಾ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿ, ಡಿ ಮನೆಗೆ ಹೋಗಿರಿ ಮತ್ತು ಏನೂ ಮಾಡಬೇಡಿರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಲ್ಲಾ ದೇಶಗಳಿಗೆ ಹೋಗಿ ಶಿಷ್ಯರನ್ನಾಗಿ ಮಾಡಿ. ಪ್ರಶ್ನೆ 7. ಯಾರ ಅತ್ತೆಯನ್ನು ಯೇಸು ಜ್ವರದಿಂದ ವಾಸಿ ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಯೋಹಾನ, ಸಿ ಯಾಕೋಬ, ಡಿ ಫಿಲಿಪ್ಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೇತ್ರ. ಮತ್ತಾಯ 8:14. ಪ್ರಶ್ನೆ 8. ಯಾವ ಊರಿನಲ್ಲಿ ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿ ಪರಿವರ್ತಿಸಿದನು? ನಿಮ್ಮ ಆಪ್ಷನ್ಸ್: ಎ ಯೆರೂಸಲೇಮ್, ಬಿ ಗಲಿಲಾಯದ ಕಾನಾ, ಸಿ ನಜರೇತ್, ಡಿ ಯೂದಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಗಲಿಲಾಯದ ಕಾನಾ. ಯೋಹಾನ 2:1. ಪ್ರಶ್ನೆ 9. ಯೇಸುವನ್ನು ಯೆಹೂದ್ಯರ ಮಹಾಯಾಜಕರಿಗೆ ಮತ್ತು ಫರಿಸಾಯರಿಗೆ ಹಿಡಿದುಕೊಟ್ಟಿರುವರು ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಯೋಹಾನ, ಸಿ ಇಸ್ಕರಿಯೋತ ಯೂದ, ಡಿ ಯಾಕೋಬ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ಕರಿಯೋತ ಯೂದ. ಲೂಕ 22:48. ಪ್ರಶ್ನೆ 10. ಯೆರೂಸಲೇಮಿನಲ್ಲಿರುವ ಕುರಿ ಅಗಸೆ ಬಾಗಿಲ ಬಳಿ ಇರುವ ಕೊಳದ ಹತ್ತಿರ ಬಿದ್ದಿದ್ದ ಒಬ್ಬ ರೋಗಿಯನ್ನು ಯೇಸು ವಾಸಿ ಮಾಡಿದನು. ಅವನು ಎಷ್ಟು ವರ್ಷಗಳಿಂದ ಅಲ್ಲಿ ಬಿದ್ದಿದ್ದನು? ನಿಮ್ಮ ಆಪ್ಷನ್ಸ್: ಎ 38 ವರ್ಷ, ಬಿ 35 ವರ್ಷ, ಸಿ 40 ವರ್ಷ, ಡಿ 32 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಎ 38 ವರ್ಷ. ಯೋಹಾನ 5:5. ಪ್ರಶ್ನೆ 1. 7 ದೆವ್ವಗಳನ್ನು ಯೇಸು ಯಾವ ಹೆಂಗಸಿನಿಂದ ಓಡಿಸಿದನು? ನಿಮ್ಮ ಆಪ್ಷನ್ಸ್: ಎ ರೋದಾ, ಬಿ ಮಾರ್ಗರೆಟ್, ಸಿ ಮಗ್ದಲದ ಮರಿಯಳು, ಡಿ ಮಾರ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಗ್ದಲದ ಮರಿಯಳು. ಲೂಕ 8:2. ಪ್ರಶ್ನೆ 2. ಮೊದಲು ಸುವಾರ್ತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಪೌಲ, ಬಿ ಮಾರ್ಕ, ಸಿ ಯೋಹಾನ, ಡಿ ಮತ್ತಾಯ. ಸರಿಯಾದ ಉತ್ತರ ಆಪ್ಷನ್ ಡಿ ಮತ್ತಾಯ.
ಪ್ರಶ್ನೆ 3, ನನ್ನ ಕರ್ತನೇ ನನ್ನ ದೇವರೇ ಎಂದು ಅರಿಕೆ ಮಾಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯೋಹಾನ, ಬಿ ತೋಮ, ಸಿ ಪೇತ್ರ, ಡಿ ಮತ್ತಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೋಮ. ಪ್ರಶ್ನೆ 4, 5,000 ಜನಕ್ಕೆ ಯೇಸು ಉಣಿಸಿದ ಮೇಲೆ ಎಷ್ಟು ರೊಟ್ಟಿ ಪುಟ್ಟಿಗಳು ಉಳಿದವು? ನಿಮ್ಮ ಆಪ್ಷನ್ಸ್: ಎ 6, ಬಿ 8, ಸಿ 10, ಡಿ 12. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 12. ಮಾರ್ಕ 6:43. ಪ್ರಶ್ನೆ 5, ಐಶ್ವರ್ಯವಂತನು ಪರಲೋಕದಲ್ಲಿ ಸೇರುವುದಕ್ಕಿಂತ ಒಂಟೆಯ ಯಾವುದರಲ್ಲಿ ನುಗ್ಗುವುದು ಸುಲಭ? ನಿಮ್ಮ ಆಪ್ಷನ್ಸ್: ಎ ಸೂಜಿಯ ಕಣ್ಣು, ಬಿ ಉಂಗುರ, ಸಿ ಯೆರೂಸಲೇಮಿನ ದ್ವಾರಗಳು, ಡಿ ಬೀಗದ ರಂಧ್ರ. ಸರಿಯಾದ ಉತ್ತರ ಆಪ್ಷನ್ ಎ ಸೂಜಿಯ ಕಣ್ಣು. ಮತ್ತಾಯ 19:24. ಪ್ರಶ್ನೆ 6, ಯಾವ ಪಾಪವು ಕ್ಷಮಿಸಲಾಗುವುದಿಲ್ಲ ಎಂದು ಯೇಸು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ದುರಾಸೆ, ಬಿ ಕಳ್ಳತನ, ಸಿ ಪವಿತ್ರಾತ್ಮನ ದೂಷಣೆ, ಡಿ ಕೊಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪವಿತ್ರಾತ್ಮನ ದೂಷಣೆ. ಮಾರ್ಕ 3:28-30. ಪ್ರಶ್ನೆ 7, ಒಳ್ಳೆಯ ಸಮಾರ್ಯನ ಸಾಮ್ಯದಲ್ಲಿ ಕಳ್ಳರ ಕೈಗೆ ಸಿಕ್ಕಿಬಿದ್ದ ಮನುಷ್ಯನು ಯಾವ ಪಟ್ಟಣದಿಂದ ಯಾವ ಪಟ್ಟಣಕ್ಕೆ ಹೋಗುತ್ತಿದ್ದನು? ನಿಮ್ಮ ಆಪ್ಷನ್ಸ್: ಎ ಯೆರೂಸಲೇಮಿನಿಂದ ಯೆರಿಕೋವಿಗೆ, ಬಿ ಕಾನಾ ಊರಿನಿಂದ ಯೆರಿಕೋವಿಗೆ, ಸಿ ಬೆತ್ಲೆಹೇಮಿನಿಂದ ಕಾನಾ ಊರಿಗೆ, ಡಿ ಕಪೆರ್ನೌಮಿನಿಂದ ಯೆರೂಸಲೇಮಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯೆರೂಸಲೇಮಿನಿಂದ ಯೆರಿಕೋವಿಗೆ. ಲೂಕ 10:30. ಪ್ರಶ್ನೆ 8, ಪಿಲಾತನ ಬಳಿ ಹೋಗಿ ಯೇಸುವಿನ ದೇಹವನ್ನು ಕೇಳಿದ ಹಿರಿಯ ಸಭೆಯವನು ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಯೋಹಾನ, ಸಿ ಯಾಕೋಬ, ಡಿ ಅರಿಮಥಾಯದ ಯೋಸೇಫ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅರಿಮಥಾಯದ ಯೋಸೇಫ. ಯೋಹಾನ 19:38. ಪ್ರಶ್ನೆ 9, ಯಾಜಕನಾದ ಜಕರೀಯನ ಹೆಂಡತಿಯ ಹೆಸರೇನು? ನಿಮ್ಮ ಆಪ್ಷನ್ಸ್: ಎ ರೂತ್, ಬಿ ಎಲಿಜಬೆತ್, ಸಿ ಎಸ್ತೇರ್, ಡಿ ಮಗ್ದಲದ ಮರಿಯಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲಿಜಬೆತ್. ಲೂಕ 1:5. ಪ್ರಶ್ನೆ 10, ಪ್ರವಾದಿಗಳಿಗಿಂತ ಹೆಚ್ಚಿನವರು ಎಂದು ಯಾರ ವಿಷಯವಾಗಿ ಯೇಸು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಸ್ನಾನಿಕನಾದ ಯೋಹಾನ, ಬಿ ಪೇತ್ರ, ಸಿ ಯಾಕೋಬ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಎ ಸ್ನಾನಿಕನಾದ ಯೋಹಾನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.